KC ಜನರಲ್ ಆಸ್ಪತ್ರೆಗೆ ಇವತ್ತು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಿಂದೆ ಜನವರಿ ತಿಂಗಳಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಬಂದಿದ್ದರು. ಆವಾಗ ನಾವು ಇಷ್ಟೆಲ್ಲ ಇಲ್ಲಿ ಅವಶ್ಯಕತೆ ಇದೆ, ಯಾಕಂದರೆ ಇಲ್ಲಿ ಹೆಚ್ಚು ಜನ ಉಪಯೋಗ ಮಾಡ್ತಾ ಇದ್ದಾರೆ, ಒತ್ತಡ ಇದೆ ಮತ್ತು ಇನ್ನೂ ಸೇವೆಗಳನ್ನು ನಾವು ಹೆಚ್ಚು ಮಾಡ್ಕೋಬೇಕು ಅಂತ ಹೇಳಿದಾಗ ಅವರು ಆಯಿತು ನೀವು ಅದು ಪ್ರಪೋಸಲ್ ಕೊಡಿ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು. ಈಗ ಅದನ್ನು ಅವರು ಅಪ್ರೂವ್ ಮಾಡಿ ಇವತ್ತು ಭೂಮಿ ಪೂಜೆ ಟೆಂಡರ್ ಪ್ರೊಸೆಸ್ ಎಲ್ಲ ಮುಗಿದು ಭೂಮಿ ಪೂಜೆ ಆಗಿದೆ. ಇಲ್ಲಿ ಹೊಸ MCH ಆಸ್ಪತ್ರೆ ಬರ್ತಾ ಇದೆ. ಆಮೇಲೆ ಇಲ್ಲಿ ಹೊಸ ಏನು ನಮ್ಮ ಇಲ್ಲಿ ಬೋಧನೆ ಕೇಂದ್ರ ಏನಿದೆ ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಹೊಸ ಒಂದು ಕಟ್ಟಡ ಅವ್ರಿಗೆ, ಆಮೇಲೆ ಇಲ್ಲಿ ಇರುವಂಥ ಏನು ನಮ್ಮ ಶವಾಗಾರ ಇರ್ಬೋದು ಅಥವಾ ಆಧುನಿಕ ಅಡುಗೆ ಮನೆ ಮತ್ತು ಲಾಂಡ್ರಿ ವ್ಯವಸ್ಥೆ ಮತ್ತು ಇಲ್ಲಿರುವಂಥ ಏನು ಬಯೋಮೆಡಿಕಲ್ ವೇಸ್ಟನ್ನು ಯಾವ ರೀತಿಯಾಗಿ ಸಂಸ್ಕರಣೆ ಮಾಡ್ಕೋಬೇಕು ಅದಕ್ಕೆ ಎಲ್ಲ ಸಮಗ್ರವಾದಂಥ ಒಂದು ಅಭಿವೃದ್ಧಿಯನ್ನು ಈ KC ಜನರಲ್ ಆಸ್ಪತ್ರೆಗೆ ಮಾಡ್ತಾ ಇದ್ದೀವಿ. ಮತ್ತು ಇರುವಂಥ ಎಲ್ಲ ಬೇರೆ ಉಳಿದ ಕಟ್ಟಡಗಳೇನೇನಿದೆ ಅದಕ್ಕೆಲ್ಲ ಕೂಡ ಆಧುನೀಕರಣ ಮಾಡಿ ಫೇಸ್ ಲಿಫ್ಟ್ ಕೊಟ್ಟು ನೋಡೋದಕ್ಕೂ ಚೆನ್ನಾಗಿರಬೇಕು, ಫೆಸಿಲಿಟೀಸ್ ಕೂಡ ಅಷ್ಟೇ ಚೆನ್ನಾಗಿರಬೇಕು, ಆ ಥರ ಮಾಡ್ತಾ ಇದ್ದೀವಿ. ಟ್ರಾಮಾ ಕೇರ್ ಸೆಂಟರ್ ಕೂಡ ಕಾಮಗಾರಿ ಆಗ್ತಾ ಉಂಟು. ಮತ್ತು ಇವತ್ತು ವಿಶೇಷವಾಗಿ ಮುಖ್ಯಮಂತ್ರಿ ಇನ್ನೊಂದು ಒಳ್ಳೆಯದು ಒಂದು ಘೋಷಣೆ ಮಾಡಿದ್ದಾರೆ. ನಮ್ಮಲ್ಲಿ ಜಯದೇವ ಕೇಂದ್ರದ ಒಂದು 50 ಬೆಡ್ಡಿನ ಉಪಕೇಂದ್ರ ಇದೆ ಇಲ್ಲಿ, ಆದರೆ ಅದು ಕೇವಲ 5 ಗಂಟೆವರೆಗೂ ಮಾತ್ರ ನಡೀತಾ ಇತ್ತು. ಈಗ ಅದನ್ನು 24 ಗಂಟೆ ಕೂಡ ನಡೆಸೋದಕ್ಕೆ ಜಯದೇವಿಂದ ಇಲ್ಲಿಂದು ಕೂಡ 24 ಅವರ್ಸ್ ಮಾಡೋದಕ್ಕೆ ಜಯದೇವ ಜೊತೆ ಅವರು ನಾನು ಮಾತಾಡಿ ಹೇಳಿದ್ದಾರೆ ಡೈರೆಕ್ಟ್ರಿಗೆ, ಅದನ್ನು ಕೂಡ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಭಾಗದ ಜನರಿಗೆ ಇಲ್ಲಿ ಎಷ್ಟೇ ರಾತ್ರಿ ಹೊತ್ತು ಕೂಡ ಏನು ಮಾಡಬೇಕು, ಇಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ 5 ಗಂಟೆ ಮೇಲೆ ಜನ ಅಲ್ಲಿಗೆ ಹೋಗಬೇಕಾಗಿತ್ತು, ತುರ್ತು ಪರಿಸ್ಥಿತಿಗಳಲ್ಲಿ ಅಲ್ಲಿಗೆ ಹೋಗಬೇಕಾಗಿತ್ತು. ಸೊ ಇವಾಗ ಇಲ್ಲಿ ಭಾಳ ಒಂದು ಒಳ್ಳೆಯ ಒಂದು ತೀರ್ಮಾನ ಇವತ್ತು ಮುಖ್ಯಮಂತ್ರಿ ಮಾಡಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯ ಅವರಿಗೆ ಎಲ್ಲ ನಮ್ಮ ಈ ಭಾಗದ ಜನರ, ನಮ್ಮ ಪಶ್ಚಿಮ ಭಾಗ, ಬೆಂಗಳೂರಿನ ಪಶ್ಚಿಮ ಭಾಗದ ಜನರ ಪರವಾಗಿ ಅವ್ರಿಗೆ ವಿಶೇಷವಾದಂಥ ಅಭಿನಂದನೆ. ಕಿಮೋಥೆರಪಿ ಈಗ ನಾವು ಬರೋ ತಿಂಗಳಿಂದ ಎಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಡೇ ಕೇರ್ ಕಿಮೋ ಸೆಂಟರ್ ಮಾಡ್ತಾಯಿದ್ದೀವಿ. ಯಾಕಂದರೆ ಕಿಮೋಥೆರಪಿಗೋಸ್ಕರನೇ ಈ ಕ್ಯಾನ್ಸರ್ ಬಂದಾಗ ಕಾಯಿಲೆ ಚಿಕಿತ್ಸೆ ಇರ್ತದೆ, ಆ ಉನ್ನತ ಮಟ್ಟದ ಚಿಕಿತ್ಸೆ ಯಾವುದು ಆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಿಗೆ ಹೋಗಬೇಕಾಗ್ತದೆ. ಆದರೆ ಕೇವಲ ಕಿಮೋಥೆರಪಿಗೆ ಮಾತ್ರ ಸೀಮಿತವಾಗಿ ಅವ್ರು ಅದಕ್ಕೆ ಹೋಗೋದು ಬೇಕಾಗಿಲ್ಲ. ಅದು ಎಲ್ಲ ಜಿಲ್ಲೆ ಆಸ್ಪತ್ರೆಗಳಲ್ಲಿ ಮಾಡಿದಾಗ ಅವ್ರಿಗೆ ಸುಲಭ ಆಗ್ತದೆ, ಹೋಗೋದು ಬರೋದು ಸುಲಭ ಆಗ್ತದೆ, ಖರ್ಚು ಕಮ್ಮಿ ಆಗ್ತದೆ. ಯಾಕಂದರೆ ಒಂದು ಬೆಂಗಳೂರಿಗೆ ಬರಬೇಕು, ಮೈಸೂರಿಗೆ ಹೋಗಬೇಕು, ಈ ಥರ ಆದಾಗ ಖರ್ಚು ಜಾಸ್ತಿ ಆಗ್ತದೆ. ಅದನ್ನು ಈಗ ನಾವು ಬರೋ ತಿಂಗಳು ಪ್ರಾರಂಭ ಮಾಡ್ತಾಯಿದ್ದೀವಿ. ಎಲ್ಲ ಕಡೆ ಡೇ ಕೇರ್ ಕಿಮೋಥೆರಪಿ ಸೆಂಟರ್ಗಳು, ಕೇಂದ್ರಗಳನ್ನು ಮಾಡ್ತಾಯಿದ್ದೀವಿ. ಅದು ಖರ್ಗೆಯವ್ರ ಕುಟುಂಬಕ್ಕಲ್ಲ, ಅದೊಂದು ಟ್ರಸ್ಟ್ಗೆ. ಆ ಟ್ರಸ್ಟು ಕಾನೂನುಬದ್ಧವಾಗಿರುವಂಥ ಟ್ರಸ್ಟು. ಆ ಟ್ರಸ್ಟ್ನಲ್ಲಿ ಎಲ್ಲ ಒಳ್ಳೊಳ್ಳೆ ಜನ ಇರುವಂಥ ಟ್ರಸ್ಟು. ಅದ್ರಲ್ಲಿ ಖರ್ಗೆಯವರ ಸುಪುತ್ರರು ಕೂಡ ಇದ್ದಾರೆ. ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಯಾವುದೇ ಒಂದು ಕನ್ಸೆಷನ್ ಆಗಲಿ ಅಥವಾ ಯಾವುದೇ ಒಂದು ಅವರಿಗೆ ಕಡಿಮೆ ಬೆಲೆಯಲ್ಲಿ ಕೊಡುವಂಥದ್ದು ಏನೂ ಇಲ್ಲ. ಎಲ್ಲ ಕಾನೂನು ಪ್ರಕಾರ ಮಾಡ್ಕೊಂಡಿದ್ದಾರೆ ಮತ್ತು ಅದರಲ್ಲಿ ಯಾವುದೇ ರೀತಿ ಲೋಪದೋಷ ಇಲ್ಲ. ಖರ್ಗೆಯವರ ಮಗ ಯಾವ ಕೆಲಸ ಮಾಡಬಾರ್ದು ಅಂತ ಏನಿಲ್ಲ, ಅವರು ಸೇರಿಕೊಂಡು ಅವರೊಬ್ಬರೇ ಅಲ್ಲ, ಬೇರೆಯವರೆಲ್ಲ ಇದ್ದಾರೆ ಅದರಲ್ಲಿ. ಸೊ ಒಳ್ಳೆಯ ಉದ್ದೇಶದಿಂದ ಸಂಶೋಧನೆ ಮಾಡೋದಕ್ಕೆ ಬೇರೆ ನನಗೆ ಪೂರ್ತಿ ಟ್ರಸ್ಟಿನ ಆ್ಯಕ್ಟಿವಿಟೀಸ್ ಬಗ್ಗೆ ಗೊತ್ತಿಲ್ಲ, ಆದರೆ ಖಂಡಿತವಾಗಿಯೂ ಅದು ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಇರುವಂಥದ್ದು. ಆಗ ನೋಡೋಕೆ ಹೋದರೆ ಭಾರತೀಯ ಜನತಾ ಪಾರ್ಟಿಯವರು ಯಾವ್ಯಾವ ರೀತಿಯಾಗಿ ಲ್ಯಾಂಡ್ಗಳು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈಗ ಚಾಣಕ್ಯ ವಿಶ್ವವಿದ್ಯಾನಿಲಯಕ್ಕೆ ಯಾವ ರೀತಿ ಜಾಗ ಕೊಟ್ಟಿದ್ದಾರೆ, ಎಷ್ಟು ಎಕರೆ ಕೊಟ್ಟಿದ್ದಾರೆ, ಯಾವ ಬೆಲೆ ಕೊಟ್ಟಿದ್ದಾರೆ, ಅವರು ಕಡಿಮೆ ಎಲ್ಲ ಮಾಡಿಬಿಟ್ಟು ಕೊಟ್ಟಿದ್ದಾರಲ್ಲ, ಅದೆಲ್ಲ ಯಾರಿಗೂ ಎಲ್ಲ ಸಂಘ ಪರಿವಾರದ ಸಂಸ್ಥೆಗಳು ಕೊಟ್ಟಿದ್ದಾರಲ್ಲ, ಅದು ತಪ್ಪು. ಇದು ಮಾಡಿರುವಂಥದ್ದು ಎಲ್ಲೂ ಕೂಡ ಅವರು ಕನ್ಸೆಷನ್ ಆಗಲಿ ಕಮ್ಮಿ ಬೆಲೆ ಆಗಲಿ ಏನೂ ಕೂಡ ಕೇಳಿಲ್ಲ. ಯಾರು? ಛಲವಾದಿ ನಾರಾಯಣ ಸ್ವಾಮಿಗೆ ಅವ್ರದ್ದು ಇದೇ ಕೆಲಸ ತಾನೇ, ಈ ರೀತಿಯಾಗಿ ಹೇಳಿಕೆಗಳು ಕೊಡ್ಕೊಳೋದು, ಸುದ್ದಿಲಿ ಇರಬೇಕು ಅಂತ ಮಾಡ್ತಾ ಇರ್ತಾರೆ ಅಷ್ಟೇ. ಹೆಂಗೆ ದುರುಪಯೋಗ ಆಗ್ತದೆ ತೋರಿಸ್ಲಿ ಅಪ್ಪ. ಈಗ ಎಷ್ಟೋ ಜನ ಈಗ ಶಿಕ್ಷಣ ಸಂಸ್ಥೆಗಳು ಕಟ್ಟಿದ್ದಾರಪ್ಪ, ಎಷ್ಟು ರಾಜಕಾರಣಿಗಳು ಶಿಕ್ಷಣ ಸಂಸ್ಥೆಗಳು ಕಟ್ಟಿದ್ದಾರೆ, ಅನೇಕ ಜನ ಸರ್ಕಾರಿ CA ಸೈಟ್ಗಳು ತೊಗೊಂಡಿರ್ತಾರೆ. ಕಾನೂನು ಪ್ರಕಾರ ಆಗಿದ್ರೆ ಏನು ತಪ್ಪೇನಿಲ್ಲ. ಕಾನೂನು ಬಾಹಿರವಾಗಿ ಕಡಿಮೆ ಬೆಲೆಗೆ ಅಥವಾ ಭಾಳ ತೀರಾ ಒಂದು ಸರ್ಕಾರಕ್ಕೆ ನಷ್ಟ ಮಾಡಿ ತೊಗೊಂಡಿದ್ರೆ ಅದು ಒಪ್ಕೊಳ್ಳೋಣ. ಅದು ಆ ಥರ ಎಲ್ಲೂ ನಡೆದೇ ಇಲ್ಲ. ಯಾರು ಏನು ಕೆಲಸ ಮಾಡಬಾರ್ದ ಅವರು? ಈಗ ಖರ್ಗೆಯವರ ಸುಪುತ್ರರು ಕೆಲಸ ಮಾಡಬಾರ್ದಾ? ಅಥವಾ ಏನೋ ಒಂದು ಒಳ್ಳೆ ಅವ್ರಿಗೆ ಒಂದು ಯೋಚನೆ ಬಂದಿದ್ರೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅದು ಮಾಡಬಾರ್ದು, ಅವ್ರು ಮಾಡಿದ್ದಾರೆ. ಯಾವುದೇನಿಲ್ಲ, ಆ ಥರದ್ದು ಏನಿಲ್ಲ. ಈಗಲೇ ಶುರು ಮಾಡ್ತಾ ಇದ್ದೀವಿ. ಬಹುಶಃ ಇದು 2 ವರ್ಷದಲ್ಲಿ ಎಲ್ಲ ಪೂರ್ತಿ ಮುಕ್ತಾಯ ಮಾಡಬೇಕು ನಮ್ಮ ಉದ್ದೇಶ. 65 ಹಾಟ್ಸ್ಪಾಟ್ಗಳನ್ನು ನಾವು ರಾಜ್ಯದಲ್ಲಿ ನೋಡಿ ಎಲ್ಲ ಕಡೆಯಿಂದ ಬರ್ತದೆ. ಈಗ ನೀವು ಕೋಲಾರ ಕಡೆಯಿಂದ ಬಂದರೆ ಕೋಲಾರ, ಬಂಗಾರಪೇಟೆ, ಈ ಥರ ಹೊಸಕೋಟೆ, ನೆಲಮಂಗಲ, ಹಿಂಗೆ ತುಮಕೂರು, ಮೈಸೂರು, ಹಂಗೆ ಹೈವೇಗಳಲ್ಲಿ ದೊಡ್ಡ ಹೈವೇಗಳೇನಿದೆ, ಮೈಸೂರು ಹೈವೇ, ತುಮಕೂರು ಹೈವೇ, ಅಲ್ಲಿಂದ ನಮ್ಮ ಎಲ್ಲಿಗೆ ಹೋಗ್ತೀವಿ, ಗುಲ್ಬರ್ಗ, ಬೀದರು, ಆ ರೂಟು, ಎಲ್ಲ ರೂಟ್ಗಳಲ್ಲಿ ಎಲ್ಲೆಲ್ಲಿ ಆಕ್ಸಿಡೆಂಟ್ಗಳು ಹೆಚ್ಚು ಆ ಪ್ರಮಾಣ ಇದೆ
ಅದನ್ನು ಐಡೆಂಟಿಫೈ ಮಾಡಿದ್ವಿ. ಅಲ್ಲಿ ನಾವು ಪ್ರತ್ಯೇಕವಾದಂಥ ಆ್ಯಂಬ್ಯುಲೆನ್ಸ್ ವ್ಯವಸ್ಥೆ, ಪ್ರತ್ಯೇಕವಾದಂಥ ಒಂದು ಈ ತುರ್ತು ಘಟಕಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಅಗತ್ಯ ಒಂದು ಎಕ್ವಿಪ್ಮೆಂಟು, ಟ್ರೈನಿಂಗು ಎಲ್ಲವನ್ನು ಕೂಡ ಅಲ್ಲಿ ಕೊಡ್ತೀವಿ ನಾವು. ಅದು ಬರೋ ತಿಂಗಳು ಅದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.